ಸರ್ ಗಮನಿಸ್ತಾ ಇದ್ವಿ ಕಳೆದ 2 ತಿಂಗಳಿನಿಂದ ನಮ್ಮ ಹೋರಾಟ, ಅದು ರೇವಣ್ಣ ಕುಟುಂಬ ಅಂತಲ್ಲ, ಆ ಜಾಗದಲ್ಲಿ ಬೇರೆ ಯಾವುದೇ ಕುಟುಂಬ ಇದ್ರೂ ಕೂಡ ನಮ್ಮ ಹೋರಾಟ ಅದೇ ರೀತಿ ಇರ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ಬಹಳ ಪರ್ಸನಲ್ ಆಗಿ ತಗೋತಾ ಇದ್ದಾರೆ. ಅವರ ಹೇಳಿಕೆಗಳೇ ಬಹಳಷ್ಟು ಗೊಂದಲ ಆಗಿದೆ ಸರ್. ಪರ್ಸನಲಿ ನಾನು ಕೇಳಿದ್ರೆ ಒಂದಿನ ಒಂದು ಹೇಳಿಕೆ ಕೊಡ್ತಾರೆ, ಅದಾದ್ಮೇಲೆ ಅವ್ರಿಗೆ ಯಾರಾದರೂ ಹೇಳಿಕೊಡ್ತಾರಾ ಏನೋ ಗೊತ್ತಿಲ್ಲ, ನೆಕ್ಸ್ಟ್ ಡೇ ಆ ಹೇಳಿಕೆನೇ ಚೇಂಜ್ ಆಗ್ತಾ ಇದೆ. ದರ್ಶನ್ ಯಾವ ರೀತಿಯ ಎಲ್ಲಿ ಹೋದ್ರು ಅಂತ ನಮಗೆ ಗೊತ್ತಿದೆ. ಎಲ್ಲಿದ್ದವರು ಎಲ್ಲಿದ್ದಾನೆ ಹೇಳಿ, ಡಿಫರೆನ್ಸ್ ಇದೆ. ಹೌದು ಹೌದು. ಎಲ್ಲಿದ್ದವರು ದರ್ಶನು ಎಲ್ಲಿದ್ದಾನೆ, ಈಗ ಎಲ್ಲಿದ್ದಾನೆ. ಯಾಕಾಗಾಯ್ತು? ಎಲ್ಲಿದ್ದವರು ಎಲ್ಲಿದ್ದಾನೆ ಯಾಕೆ ಬಂದರು? ಅವರು ಮಾಡಿದ ದುಷ್ಕೃತ್ಯದಿಂದ ಬಂದರು. ಅದೇ ದುಷ್ಕೃತ್ಯಕ್ಕೆ ನಾವು ದರ್ಶನ್ ಅವನು ಅಂತ ಕರೀಲಿಕ್ಕೆ ಶುರು ಮಾಡಿದ್ವಿ. ಬಹುವಚನ ಹೋಗಿ ಏಕವಚನ. ಇದು ಸರ್ವೇ ಸಾಮಾನ್ಯ. ಅವನು ಮಾಡಿದ ಕೆಲಸದಿಂದ, ಅವನು ಮಾಡಿದ ಕಾರ್ಯಗಳಿಂದ ಅವನನ್ನು ಸಂಬೋಧಿಸುವುದು. ಚಾನಲ್ ಮಾಡಿರೋದು ಬಹುಪರಾಕ್ ಅಂತ ಹೇಳ್ಕೊಂಡು ತಿರುಗಲಿಕ್ಕಲ್ಲ. ಖಂಡಿತ. ಸಮಾಜವನ್ನು ತಿದ್ದುವ ಜವಾಬ್ದಾರಿ ನಮಗಿದೆ. ಸಮಾಜದ ಆಗುಹೋಗುಗಳನ್ನು ಗುರುತಿಸಿ ಅದರ ಜನರ ಮುಂದೆ ಇಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ಇದನ್ನು ಹೇಳೋದು. ನಾವು ಯಾವಾಗಲೂ ಹೇಳೋದು, ವಿ ಆರ್ ನಾಟ್ ಜಡ್ಜಸ್. ನಾವು ಇಲ್ಲಿ ಜನತಾ ನ್ಯಾಯಾಲಯದ ಎದುರು ಅದನ್ನು ಇಡುವ ಒಂದು ಪ್ರಯತ್ನ ಸೇವಕರಷ್ಟೇ. ದಟ್ ಈಸ್ ವಾಟ್, ನಥಿಂಗ್ ಎಲ್ಸ್. ದರ್ ಈಸ್ ನಥಿಂಗ್ ಪರ್ಸ್ನಲ್. ಮತ್ತು ಮರ್ಯಾದೆ ಅನ್ನುವುದು ಎಲ್ರಿಗೂ ಒಂದೇ. ಅದು ದೇವೇಗೌಡರಿಗೂ ಒಂದೇ, ಕುಮಾರಸ್ವಾಮಿಗೂ ಒಂದೇ, ಯಡಿಯೂರಪ್ಪನವರಿಗೂ ಒಂದೇ, ಮೋದಿಯವರಿಗೂ ಒಂದೇ, ಸಿದ್ದರಾಮಯ್ಯನವರಿಗೂ ಒಂದೇ, ರಾಕೇಶ್ ಶೆಟ್ಟಿಗೂ ಅದೇ, ಮತ್ತು ನನ್ನ ಸ್ಟಾಫಿಗೂ ಅದೇ ಮರ್ಯಾದೆ. ಮತ್ತು ಆ ಕಮೆಂಟ್ ಹಾಕ್ತಾರಲ್ಲ ಅವರಿಗೂ ಅದೇ ಮರ್ಯಾದೆ, ಬೇರೆ ಮರ್ಯಾದೆ ಇರಲ್ಲ. ಅದೇ ರೀತಿ ಹೆಣ್ಣು ಮಕ್ಕಳ ಮರ್ಯಾದೆ ಬಂದಾಗ ದೇವೇಗೌಡರ ಹೆಣ್ಣು ಮಕ್ಕಳದ್ದು ಮರ್ಯಾದೆ ಸೇಮು. ಸಂತ್ರಸ್ತೆಯರ ಮರ್ಯಾದೆ ಹೆಣ್ಣುಮಕ್ಕಳ ಬಗ್ಗೆ ಸೇಮು ಅಲ್ವಾ? ನನ್ನ ಮನೆ ಹೆಣ್ಣುಮಕ್ಕಳದ್ದು ಸೇಮು, ನಿಮ್ಮ ಮರ್ಯಾದೆನೂ ಸೇಮ್. ಅದೇ ಗಂಡು ಮಕ್ಕಳ ಮರ್ಯಾದೆ ಬಂದಾಗಲೂ ಸೇಮ್. ಎಲ್ಲರ ಮಕ್ಕಳಿಗೂ ಮರ್ಯಾದೆ ಇರುತ್ತೆ. ಅವರವರು ಮಾಡುವ ಕೆಲಸಗಳಿಂದ, ಅವರವರು ಮಾಡುವ ಅನಾಚಾರ ದುರಾಚಾರಗಳಿಂದ ಸಮಾಜದಲ್ಲಿ ಅವರಿಗೆ ಸಿಗಬೇಕಾದ ಸ್ಟೇಟಸ್ಗಳು ಸಿಗ್ತವೆ. ಒಬ್ಬರನ್ನು ನಾವು ಕ್ರಿಮಿನಲ್ ಅಂತ ಹೆಂಗೆ ಕರೀದು? ಅದು ಹುಟ್ಟುವಾಗ ಕ್ರಿಮಿನಲ್ ಇರ್ತಾನ? ಹುಟ್ಟುವಾಗ ಕ್ರಿಮಿನಲ್ ಇರ್ತಾನ? ಹುಟ್ಟುವಾಗಲೇ ರಿಚ್ ಆಗಿ ಹುಟ್ಟಿರ್ಬೋದು, ಬಟ್ ಹುಟ್ಟುವಾಗಲೇ ಬಡವನಾಗಿ ಹುಟ್ಟಿರ್ಬೋದು. ಹುಟ್ಟುವಾಗಲೇ ಯಾರು ಕ್ರಿಮಿನಲ್ ಆಗಿ ಹುಟ್ಟಲ್ಲ. ಅವನನ್ನು ನಾವು ಕ್ರಿಮಿನಲ್ಲು ಅಂತ ಕರೆಸಿ ವಿಕೃತ ಕಾಮಿ ಅಂತ ಕರಿತೀವಿ. ಯಾವಾಗ ಕರೆದ್ವಿ? ವಿಕೃತ ಕಾಮ ಹೊರಗಡೆ ಬಂದ ಮೇಲೆ ಕರೆದ್ವಿ. ಸಲಿಂಗ ಕಾಮಿ ಅಂತ ಕರೆದ್ವಿ. ಯಾವಾಗ ಕರೆದ್ವಿ? ಸಲಿಂಗ ಕಾಮ ಹೊರಗಡೆ ಬಂದ್ವಿ ಅಂತ ಕರೆದ್ವಿ. ಅದೇ ಮೊನ್ನೆ 16ನೇ ತಾರೀಕಿನ ಮುಂಚೆ ನಾವೇನಾದರೂ ಡಾಕ್ಟರ್ ಸೂರಜ್ ರೇವಣ್ಣ ಸಲಿಂಗ ಕಾಮಿ ಅಂತ ಹಾಕೊಳ್ತಾ ಇದ್ವಾ? ಇಲ್ಲ. ಅಥವಾ ವಿಕೃತ ಕಾಮಿ ಅಂತ ಎಲ್ಲಾದರೂ ಹಾಕ್ಕೊಂಡಿದ್ವಾ? ಇಲ್ಲ. ದರ್ಶನನ್ನು ಕೊಲೆಗಡಕ, ಡಿ ಗ್ಯಾಂಗ್ನ ರೌಡಿ ಅಂತ ಯಾರಾದರೂ ಹಾಕ್ಕೊಂಡಿದ್ರಾ? ಇಲ್ಲ. ನಮ್ಮ ಮೀಡಿಯಾಗಳ ಬಗ್ಗೆನೇ ದರ್ಶನ ಆ ಮಗ ಈ ಮಗ ಅಂತ ಬೈದಾಗಲೂ ನಾವು ಸೌಜನ್ಯದ ರೀತಿಯಲ್ಲಿ ಅವ್ರಿಗೆ ಹೇಳಿದ್ವಿ, ಈ ರೀತಿಯ ಭಾಷೆ ಉಪಯೋಗಿಸಿದ್ರೆ ನಾವು ನಿಮ್ಮನ್ನು ಪ್ರಚಾರಕ್ಕೆ ತಗೊಂಡಿಲ್ಲ, ನಾವು ಬ್ಯಾನ್ ಮಾಡಿದ್ವಿ. ಅವರು ಯಾವಾಗ ಸ್ವಾರಿ ಕೇಳಿದ್ರು ನಾವು ಅವರನ್ನು ವಾಪಸ್ ಅವರಿಗೆ ಪ್ರಚಾರ ಕೊಟ್ವಿ. ಕರೆಕ್ಟ್. ಅದು ಮಾನವೀಯತೆ. ಅದೇ ದೇವೇಗೌಡರ ಫ್ಯಾಮಿಲಿಗೂ ಬಂದಾಗಲು ಒಬ್ಬ ಪ್ರಧಾನಮಂತ್ರಿ ಆಗ್ತಾರೆ, ನಮಗೆ ಖುಷಿ. ಆ ಖುಷಿಯನ್ನು ಈಗ ಕಮೆಂಟ್ ಹಾಕುವ, ಫೋನ್ ಮಾಡುವ ಅವರಿದಾರಲ್ಲ, ಅವರಷ್ಟೇ ನಾವು ಎಂಜಾಯ್ ಮಾಡಿದ್ವಿ. ನಾವು ಅಷ್ಟೇ ಗೌರವ ಮಾಡಿದ್ವಿ. ನಮ್ಮವರು ಕರ್ನಾಟಕದವರು ಗೌಡ್ರು ಒಬ್ಬರು ಹೋಗಿ ಡೆಲ್ಲಿಯಲ್ಲಿ ಹೋಗಿ ಮುದ್ದೆ ತಿಂದು ಮಾಡಿದ್ದಾರೆ ಅಂತ ಹೇಳೋದು ಎಷ್ಟೋ ಪ್ರೋಗ್ರಾಮಲ್ಲಿ ನಾನು ಹೇಳಿದ್ದೀನಿ. ಎಲ್ಲಿವರೆಗೆ ಅಂದರೆ ಪಂಜಾಬಿನಲ್ಲಿ ಒಂದು ಭತ್ತದ ತಳಿಗೆ ದೇವೇಗೌಡರ ಹೆಸರು ಇಡ್ತಾರೆ. ನಾವು ಲಾಸ್ಟ್ ಗೌರ್ಮೆಂಟ್ನ ಒಂದು ಇದು ಮಾಡಿದ್ವಿ, ಸ್ಟೋರಿ ಮಾಡಿಬಿಟ್ಟು 2 ತಿಂಗಳು ಅಪ್ಸ್ಕೊಂಡಿದ್ದೆ ನಾನು. ಪಂಜಾಬಲ್ಲಿ ಇದ್ವಿ ನಾವು. ಅಲ್ಲಿ ಕೆಲವರು ಹೇಳ್ತಾ ಇದ್ರು, ಇದರ ದೇವೇಗೌಡಜಿ ಕಾಯಕ್ ರೈಸ್ ಕಾ ನಾಮೆ ಅಂತ. ಇಟ್ಸ್ ಎ ಪ್ರೌಡ್. ಅಲ್ಲಿ ಪಂಜಾಬಲ್ಲಿ ಹೋದ್ರು ನಮ್ಮನ್ನು ದೇವೇಗೌಡರ ಹೆಸರಲ್ಲಿ ಗುರುತಿಸ್ತಾ ಇದ್ರು. ಬಟ್ ಅದನ್ನು ಎಲ್ಲ ಇಟ್ಕೊಂಡು ದೇವೇಗೌಡರ ಮನೆಯಲ್ಲಿ ಅನಾಚಾರ ಆದಾಗ, ದುರಾಚಾರ ಆದಾಗ, ರೇಪ್ಗಳು ಆದಾಗ, ಸಲಿಂಗ ಕಾಮಗಳು ಆದಾಗ, ಮನೆಯಲ್ಲಿ ಕೆಲಸಕ್ಕೆ ಬಂದ ಒಂದು ಅಜ್ಜಿಯನ್ನೇ ರೇಪ್ ಮಾಡಿದಾಗ ಅದನ್ನು ನಾವು ಭತ್ತದ ಪ್ರಾಡಕ್ಟ್ಗೆ ನೇಮ್ ಕೊಟ್ಟಂಗೆ ಇದಕ್ಕೆ ಕೊಡ್ಲಿಕ್ಕೆ ಆಗಲ್ಲ. ರಾಕೇಶ್ ಶೆಟ್ಟರು ಬೇರೆ ಬಿಸ್ನೆಸ್ ಮಾಡ್ಕೊಂಡಿರ್ತಾ ಇದ್ರು ಅಲ್ವಾ? ಹೌದು. ಅದನ್ನು ನಾವು ಇನ್ನೂ ದೇವೇಗೌಡರ ಮರ್ಯಾದೆ, ಮನೆತನದ ಮರ್ಯಾದೆ ಹೋಗಬಾರ್ದು. ದೇವೇಗೌಡರು 92ನೇ ವರ್ಷದಲ್ಲಿ ಇನ್ನೂ
ನಮಗೂ ಒಂದು ಕನಿಕರ ಬೇಸರ ಎಲ್ಲ ಇದೆ. ಹೌದು. ಒಂದು ಮುತ್ಸದ್ದಿಗೆ ಈ ಏಜಲ್ಲಿ ಇಂಥದ್ದು ಆಗಬಾರ್ದು, ತಡ್ಕೊಳ್ಳುವ ಶಕ್ತಿ ಇರಬೇಕು ಅನ್ನೋ ಒಂದು ಆದರೆ ನಮ್ಮ ಜವಾಬ್ದಾರಿನೂ ಬೇರೆ ಇದೆ. ಖಂಡಿತ. ನಾವು ಇಲ್ಲಿ ಕೂತ್ಕೊಂಡಾಗ ಎರಡು ವಿಧದ ಮನುಷ್ಯನಾಗಿ ನಾವು ಕೂತ್ಕೊಳ್ತೀವಿ. ಒಂದು ನಮ್ಮ ಒಳಗಿನ ಮನಸ್ಸು, ಅದು ಯಾವುದಂದ್ರೆ ಅಯ್ಯೋ ಹಿಂಗಾಗಬಾರ್ದಿತ್ತು. ದರ್ಶನನ್ನು ಕೆಲವು ಸಲ ನೋಡುವಾಗಲೂ ಸೆಟ್ ಏನಕ್ಕಪ್ಪ ಹಿಂಗೆ ಮಾಡ್ಕೊಂಡ ಇವನು ಅಂತ ನಾವೇ ಹೇಳಿದ್ವಿ ಇದೆ. ಹೀರೋ ಇದ್ದ ಏನೋ ಒಂದು ಕೆಟ್ಟ ಗಳಿಗೆಯಲ್ಲಿ ದುಸ್ಸಾಹಕ್ಕೆ ಕೈ ಹಾಕ್ಬಿಟ್ಟು ಈ ರೀತಿ ಮಾಡ್ಕೊಂಡ್ಬಿಟ್ನಲ್ಲ ಸೆಟ್ ಅಂತ ಅನಿಸುತ್ತೆ. ಆದರೆ ವೆನ್ ಇಟ್ ಕಮ್ಸ್ ಟು ಜರ್ನಲಿಸಮ್ ನಾವು ಮಾಡುವ ಕೆಲಸ ಅಷ್ಟೇ ನಿಷ್ಠುರವಾಗಿರಬೇಕು. ಯಾಕಂದರೆ ಇಟ್ ಇಸ್ ಫಾರ್ ಎ ಚೇಂಜ್ ಆಫ್ ದ ಸೊಸೈಟಿ. ದೇವೇಗೌಡರ ವಿಷಯಕ್ಕೆ ಬಂದಾಗ ಪರ್ಸ್ನಲಿ ಬಂದಾಗ ವಿ ಅಪ್ರಿಷಿಯೇಟ್. ಅಫಿಷಿಯಲಿ ಬಂದಾಗ ದೇವೇಗೌಡರು ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಸಂತ್ರಸ್ತರಿಗಾಗಿ ಅವರು ನಿಂತ್ಕೊಬೇಕು. 65 ವರ್ಷ ಅವರಿಗೆ ಬಾಳು ಕೊಟ್ಟ ಹಾಸನದ ಮತದಾರರಿಗೆ ಅವರು ಧೈರ್ಯ ತುಂಬಬೇಕು. ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳೊಟ್ಟಿಗೆ ಯಾರಿಗೆ ಸಂತ್ರಸ್ತರಾಗಿದ್ದಾರೆ ಆ ಹೆಣ್ಣು ಮಕ್ಕಳೊಟ್ಟಿಗೆ ದೇವೇಗೌಡರು ಬೆಂಬಲಕ್ಕೆ ನಿಂತ್ಕೊಬೇಕಿತ್ತು. ಅದು ಬಿಟ್ಟು ದೇವೇಗೌಡರು ಜಾತ್ಯತೀತ ಜನತಾದಳದ ರಾಷ್ಟ್ರಾಧ್ಯಕ್ಷರು. ಅವರನ್ನು ನಾವು ಕ್ವಶನ್ ಮಾಡಬಾರದು ಅನ್ನೋದು ಯಾಕೆ? ಅವರು ಪಂಚಾಯಿತಿ ಎಲೆಕ್ಷನ್ಗೂ ಇಬ್ಬರನ್ನು ಕೈ ಹಿಡ್ಕೊಂಡು ಹೋಗ್ತಾರೆ, ಈಗಿನ ಸಂಸದರ ಎಲೆಕ್ಷನ್ಗೂ ಕೈ ಹಿಡ್ಕೊಂಡು ಹೋಗ್ತಾರೆ. ಅವರು ರಾಜಕೀಯ ಬಿಟ್ಬಿಟ್ಟಿದ್ರೆ ಅಥವಾ ಅವರು ರಾಜಕೀಯದಲ್ಲಿ ಇರಲಿಲ್ಲ ಅಂತ ಇದ್ರೆ ನಾವು ಅವರನ್ನು ಕ್ವಶನ್ ಮಾಡ್ತಾ ಇರಲಿಲ್ಲ. ಅವರು ಜಾತ್ಯತೀತ ಜನತಾದಳದ ರಾಷ್ಟ್ರಾಧ್ಯಕ್ಷರಾಗಿದ್ದರಿಂದ ಅದೇ ಪಾರ್ಟಿಯ MP ಆಗಿರೋದ್ರಿಂದ ಈಗ ಆಯ್ತಪ್ಪ. ಪ್ರಜ್ವಲ್ ರೇವಣ್ಣ ಅಲ್ಲ, ಪ್ರಜ್ವಲ್ ರೇವಣ್ಣ ಸ್ಥಾನದಲ್ಲಿ ಜಾತ್ಯತೀತ ಇನ್ನೊಬ್ಬ MP ಮಾಡಿದ್ರೆ ಏನ್ ಮಾಡ್ತಾ ಇದ್ರು ಇವರು? ಖಂಡಿತ. ಮೈ ಕ್ವಶನ್, ಒಂದು ಬೈಟ್ ಆದ್ರೂ ಕೊಡ್ತಾ ಇದ್ರು. ಪ್ರಜ್ವಲ್ ರೇವಣ್ಣ ಅಲ್ಲದಿದ್ರೆ ಅದೇ ಪ್ಲೇಸಲ್ಲಿ ಇನ್ನೊಬ್ಬ ಯಾವುದೋ ಒಂದು ಜನತಾದಳದ MP ಮಾಡಿಬಿಟ್ಟಿದ್ರೆ ಏನ್ ಮಾಡ್ತಾ ಇದ್ರು? ಪಕ್ಷದಿಂದಲ್ಲ, ಮಾತಾಡುವ ಲ್ಯಾಂಗ್ವೇಜೇ ಬೇರೆ ಇರ್ತಾ ಇತ್ತು. ನಾವಲ್ಲ, ಅವರೇ. ಕುಮಾರಸ್ವಾಮಿ, ಕುಮಾರಸ್ವಾಮಿ ಅವರು ಹೇಳಿದ್ರು ನಮ್ಮ ಕುಟುಂಬ ಅಲ್ಲ, ನಾವು ಬಿಟ್ಬಿಟ್ವಿ, ದೇ ಆರ್ ನಾಟ್ ಮೈ DNA ಅಂತ ಹೇಳ್ಬಿಟ್ರು. ಆಯ್ತಪ್ಪ ಕುಮಾರಣ್ಣ ನಿಮ್ಮದು ಅಲ್ಲ, ಬಟ್ ಅವರು ನಿಮ್ಮ ಪಾರ್ಟಿಯ ರಾಜ್ಯಾಧ್ಯಕ್ಷರು. ಅವ್ರು ಹೇಳಿದ್ರು ಅವನು ಲಂಗು ಲಗಾಮ್ ಇಲ್ಲ, ಅವ್ನು ನನಗೆ ಸಿಗ್ತಾ ಇರಲಿಲ್ಲ, ಮೀಟಿಂಗ್ಗೆ ಬರ್ತಾ ಇರಲಿಲ್ಲ, ದಾರಿ ತಪ್ಪಿದ್ದಾನೆ ಅಂತ ಫಸ್ಟ್ ಹೇಳಿದ್ದೆ ಅವರೇ. ನಾವಲ್ಲ, ಇದೊಂದ್ಸಲ ಮಾಡಿ ಅಂತ ಫಸ್ಟ್ ಅದನ್ನು ಎಕ್ಸಿಕ್ಯೂಷನ್ ಮಾಡಿದವರೇ ಕುಮಾರಣ್ಣ. ನಮ್ಮ ಮಗ ದಾರಿ ತಪ್ಪನ ಸರಿ ಇಲ್ಲ ಅಂತ ಫಸ್ಟ್ ಪಬ್ಲಿಕ್ ಅಲ್ಲಿ ಹೇಳಿದವರೇ ಕುಮಾರಣ್ಣ. ನಾವ್ ಹೇಳಿರಲಿಲ್ಲ ಅಲ್ಲಿವರೆಗೆ. ದೇವೇಗೌಡರು ಹಠ ಮಾಡ್ತಿದ್ದಾರೆ. ಹೌದು, ಹಠ ಮಾಡ್ತಾ ಇದ್ದಾರೆ. ನಾವ್ ಹೇಳಿರಲಿಲ್ಲ ಅಲ್ಲಿವರೆಗೆ, ನಮ್ಮ ಟಿವಿಯಲ್ಲಿ ಅಂತೂ ಬಂದಿರಲಿಲ್ಲ. ನಮ್ಗೆ ಯಾವಾಗ ಪೆನ್ ಡ್ರೈವ್ ಸಿಕ್ತು ಅದನ್ನು ವೆರಿಫೈ ಮಾಡುವವರೆಗೆ ನಾವು ಯಾವುದು ದೇವೇಗೌಡರ ಫ್ಯಾಮಿಲಿ ಬಗ್ಗೆ ನೆಗೆಟಿವ್ ಹಾಕಿಲ್ಲ, ನಾಟ್ ಈವನ್ ಒನ್ ಲೈನ್. ಬಟ್ ಅಜ್ಜಿ ನಿನ್ನ ಅಪ್ಪನಿಗೆ ನಿಮ್ಮ ತಾತನಿಗೆ ತುತ್ತು ಅನ್ನ ಕೊಟ್ಟಿದ್ದೀನಿ ಕೈಗೆ ಅಂತ ಹೇಳುವಾಗಲೂ ಅದನ್ನೂ ರೇಪ್ ಮಾಡ್ತಾರಲ್ಲ, ಅದನ್ನೂ ನಾವು ಕೈ ಕಟ್ಬಿಟ್ಟು ಬಹುಪರಾಕ್ ಶ್ರೀಕೃಷ್ಣ ಪರಮಾತ್ಮರು ಇವರು ಮಾಡಿದ್ದೇ ಸರಿ, ಇವರು ಹಿಂಗೇ ಮಾಡಬೇಕು, ಇವರು ನಮ್ಮ ಒಕ್ಕಲಿಗರ ಲೀಡರು, ಇವರು ಒಕ್ಕಲಿಗರ ಮನೆತನದವರು. ಅಲ್ಲ, ನೀವು ಒಕ್ಕಲಿಗ ಅಲ್ವಾ? ನಾಳೆ ನಮ್ಮನೆಗೆ ಯಾರಿಗಾದ್ರೂ ಹೆಣ್ಣು ಮಕ್ಕಳಿಗೆ ಹಿಂಗಾಗಿದ್ರೆ ಅಥವಾ ಗಂಡು ಮಕ್ಕಳಿಗೆ ನಿಮ್ಮ ಅಣ್ಣನಿಗೆ ತಮ್ಮನಿಗೆ ಆಗಿದ್ರೆ ಜಾತಿ ಬರುತ್ತೆ ಅಲ್ಲಿ? ಕ್ರಿಮಿನಲ್ಗೆ ಜಾತಿ ಇದೆನಾ? ಐ ಡೋಂಟ್ ಥಿಂಕ್ ಸೊ. ಕ್ರಿಮಿನಲ್ಗೆ ಜಾತಿ ಬರುತ್ತೆ, ಜಾತಿ ಬೆಂಬಲ ಬರುತ್ತೆ. ಬ್ರಾಹ್ಮಣ, ವೈಶ್ಯ ಬರಲ್ಲ. ಶಿಕ್ಷೆ ಒಂದೇ. ಸಂವಿಧಾನದಲ್ಲಿ ಕೋರ್ಟಲ್ಲಿ ಒಕ್ಕಲಿಗ ಮಾಡಿದ್ರು ಅದೇ ಶಿಕ್ಷೆ, ನೀವು ಲಿಂಗಾಯತರು ಮಾಡಿದ್ರು ಅದೇ ಶಿಕ್ಷೆ, ಬ್ರಾಹ್ಮಣ ಮಾಡಿದ್ರು ಅದೇ ಶಿಕ್ಷೆ. ಜಾತಿವಾರು ನ್ಯಾಯ ಇಲ್ಲ. ಜಾತಿಯ ಹೆಮ್ಮೆ ಇರಬೇಕು ನಮಗೆ, ಮುಖಂಡರು ಬೇಕು, ಹಿಂಬಾಲಿಸಬೇಕು. ಅವರನ್ನು ತಿದ್ದುವ ಜವಾಬ್ದಾರಿನೂ ನಮಗಿದೆ. ಅವರು ತಪ್ಪು ಮಾಡಿದರೆ ಅವರನ್ನು ಕೂತ್ಕೊಂಡು ಹೇಳುವ ಜವಾಬ್ದಾರಿನೂ ನಮಗಿದೆ. ಈಗ ನಾವು ಅದೇ ಮರ್ಯಾದೆ ದೇವೇಗೌಡರ ಕುಟುಂಬಕ್ಕೆ ಕೊಟ್ಟಿದ್ವಿ, ಕುಮಾರಣ್ಣನಿಗೆ ಕೊಟ್ಟಿದ್ವಿ. ಕುಮಾರಣ್ಣ ಏನು ಹೇಳಿದ್ರು, ಎರಡನೇ ಸಂತ್ರಸ್ತರ ಬಗ್ಗೆನೇ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ, ಅವಳೇನಂತ ಗೊತ್ತಿಲ್ವಾ ನನಗೆ, ಅವಳ ಕತೆ ನಂಗೆ ಗೊತ್ತಿಲ್ವಾ, ನನ್ನನ್ನು ಕೆಣಕಬೇಡಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ನಾವೇನು ಹೇಳಿದಲ್ಲಪ್ಪ, ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷನಾಗಿರೋದ್ರಿಂದ ನಾವು ಇವರಿಗೆ ಮೈಕ್ ಹಿಡಿಯೋದು, ಏನು ನಿಮ್ಮ MP ಹಿಂಗಾಯ್ತು, ಸಸ್ಪೆಂಡ್ ಮಾಡಿದ್ದೀವಿ, ಆಯ್ತು, ವೆರಿ ಗುಡ್,
ನಾವು ಉಚ್ಚಾಟನೆ ಮಾಡಿ ಅಂತ ಕೇಳಿಲ್ಲ, ಅದು ಅವರ ಪಕ್ಷದ ಆಂತರಿಕ ವಿಚಾರ. ಹೌದು. ಎಟ್ಲೀಸ್ಟ್ ಸಸ್ಪೆಂಡ್ ಮಾಡಿದ್ರಲ್ಲ. ನಿನ್ನೆದ ಭಾಷಣ ಕೇಳಿದಾಗ ನನಗೆ ಭಾರಿ ಖುಷಿ ಆಯ್ತು. ಕುಮಾರಣ್ಣ ಒಪ್ಕೊಂಡ್ರಲ್ಲಿ ಕೆಲವು ತಪ್ಪಾಗಿದೆ. Exactly, ಖಂಡಿತ ಸರ್ ಒಪ್ಕೊಂಡ್ರು. ಬಟ್ ಈ ಕನ್ಫರ್ಮ್ಡ್ ನಾನು ಇದೇ ಮಾತನ್ನು ನಿಮ್ಗೆ ಹೇಳ್ತಾ ಇದ್ದೆ. 23ನೇ ತಾರೀಕು ಬೆಳಿಗ್ಗೆ 7:43 ನನಗೆ ಕುಮಾರಣ್ಣನವರು ಒಪ್ಕೊಂಡಿದ್ರು ಇದು ಆಗಿದ್ದು ಸತ್ಯ, ಇದರಲ್ಲಿರುವುದು ಪ್ರಜ್ವಲ್ ರೇವಣ್ಣನೇ, ಇದು ನನ್ನ ಅಪ್ಪ, ನನಗೆ 7 ತಿಂಗಳ ಹಿಂದೆ ಗೊತ್ತಿತ್ತು, ಇದು ನನ್ನ ಅಪ್ಪನಿಗೂ ನಾನು ಹೇಳಿದ್ದೆ, ಅಮಿತ್ ಶಾನು ನಮ್ಗೆ ಹೇಳಿದ್ರು ಬೇಡ ಅಂತ, ನಮ್ಮ ಅಪ್ಪ ಕೇಳಲಿಲ್ಲ, ಹಠ ಮಾಡಿದ್ರು, ಭವಾನಿ ರೇವಣ್ಣನವರು ಹಠದಿಂದಲೇ ಸೀಟ್ ಕೊಟ್ಟರು, ನಮ್ಮ ಮಾನ ಮರ್ಯಾದೆ ಪ್ರಶ್ನೆ ನಾನು ಈ ಸಲ ಆದರೂ ಒಂದ್ಸಲ ನಿಲ್ಲಿಸಬೇಡಿ ಅಂತ ಹೇಳಿದೆ, ನೆಕ್ಸ್ಟ್ ಇಯರ್ ಪುನಃ ಅವನಿಗೆ ಕೊಡುವ ನೆಕ್ಸ್ಟ್ ಟರ್ಮಲ್ ಅಂತ ಹೇಳಿದೆ, ಅಪ್ಪ ಕೇಳಿಲ್ಲ, ಸೇರಬಾರದವರ ಕೈಯಲ್ಲಿ ಸೇರಿದೆ, ನಾನೇನು ಮಾಡಲಿ ಶೆಟ್ರೆ ಅಂತ ಕೇಳಿದ್ರು. ಅವರು ಆ ದಿನನೂ ಆ ರೇಪನ್ನು ಕನ್ಫರ್ಮ್ ಮಾಡಿದ್ದೆ, ಫಸ್ಟ್ ಕನ್ಫರ್ಮೇಷನ್ ಮಾಡಿದ್ದೆ ಕುಮಾರಸ್ವಾಮಿ ನನಗೆ. ಈಗ ನಿನ್ನೇನೂ ಅವರು ಕನ್ಫರ್ಮ್ ಮಾಡಿದ್ರು, ಮಾಡಿಲ್ಲ ಅಂತ ಹೇಳಿಲ್ಲ. ನಮ್ಮ ಮನೆ ಮಕ್ಕಳು ಕೇಳ್ತವ, ದಾರಿ ತಪ್ಪಿದಾವೆ, ಎಲ್ಲೋ ಹೋಗಿ ಮೇಯ್ಕೊಂಡ್ ಬಂದಾವೆ, ನಾವು ಕಟ್ಟಿ ಹಾಕಿಲ್ಲ, ನಮ್ಮ ತೋಟ ನಮ್ಮ ಗದ್ದೆ ಮೇಯ್ಕೊಂಡ್ಬಂದ್ರೆ ನಮಗೆ ಬೇಜಾರಾಗ್ತಾ ಇತ್ತು, ನಾವು ಬೆಳೆದ ಬೆಳೆ ಅಲ್ವಾ, ಇದು ಊರಿನವ್ರದ್ದು ಮೇಯ್ಕೊಂಡ್ ಬಂದಿದ್ವಿ, ನಮ್ಗೇನು ಬಂದು ಹಾಲು ಎಲ್ಲಿ ಕೊಡೋದು, ನಮ್ಮ ಮನೇಲಿ ಕೊಡೋದು, ಊರಿನವರ ಮನೆ ಹಾಳಾದ್ರೇನೋ ನನ್ನ ಮನೆ ಇದ್ರೆ ಒಳ್ಳೇದು, ಕರೆಕ್ಟ್ ಅಲ್ವಾ? ಅವ್ರು ಹೇಳೋದು ಅಷ್ಟೇ, ಅವ್ರ ತೋಟದ ಏನೋ ಹಾಳಾಗ್ಬಿಟ್ಟಿದ್ರೆ, ಅವ್ರ ಗದ್ದೆ ಹಾಳಾಗ್ಬಿಟ್ಟಿದ್ರೆ, ಅವ್ರ ಹಸು ಮೇಯ್ಕೊಂಡು ಬಸವಗಳು ಬಿಟ್ಟವರಲ್ಲ ಮೇಯ್ಕೊಂಡು ಬಂದಿದ್ರೆ ಖುಷಿಯಾಗಿ, ಅಯ್ಯೋ ಇದನ್ನು ಮಾರ್ಬಿಡಿ, ಇದನ್ನು ಕಸಾಯಿಖಾನೆಗೆ ಮಾರ್ಬಿಡ್ಬೇಕು, ಮಾಂಸ ಆದ್ರಾಗಿರಿ, ಎಕ್ಸ್ಪೋರ್ಟ್ ಆದ್ರಾಗಿರಿ, ಇಲ್ಲಿ ತಿನ್ಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಈಗ ಇದು ಮೇಯ್ಕೊಂಡು ಬರೋದು ಯಾರ ಮನೆಗೆ? ಕಾರ್ಯಕರ್ತರ ಮನೆದು, ಕಂಡರ್ ಮನೆ, ಕರೆಕ್ಟ್. ಅವ್ರ ಮನೇಲಿ ಬಂದು ಮಲಗುತ್ತೆ, ಅಟ್ಲೀಸ್ಟ್ ಸಗಣಿ ಆದ್ರೂ ಆಗುತ್ತೆ, ಇವ್ರಿಗೆ ತೋಟಕ್ಕೆ ಗೊಬ್ಬರ ಆದ್ರೂ ಬರುತ್ತೆ. ಏನಾಗಬೇಕು, ಸಂಜೆ ಬಂದು ಮಲಗಿ ಅವ್ರು ಹೇಳಿದ ರೀತಿ ಹೆಂಗಿತ್ತಂದ್ರೆ ಹಂಗೆ ಇತ್ತು. ಆಯ್ತಪ್ಪ ಮಾಡಿದ್ದಾನೆ ನಮ್ಮ ಮನೆ ಮಗ, ನಿಮ್ಮ ಮನೇಲಿ ಮಾಡಲ್ವಾ? ಆಯಿತು, ಅದೇ ನಮ್ಮ ಮನೇಲಿ ಮಾಡಿದ್ರೆ ಏನು ಮಾಡ್ತಾಯಿದ್ರು? ಅದೇ ನಮ್ಮ ಮನೆಯಲ್ಲಿ ದಾರಿ ತಪ್ಪಿದ್ದು ಇವ್ರ ಮನೆಯವ್ರಿಗೆ ಮಾಡಿಬಿಟ್ಟಿದ್ರೆ, ಖಂಡಿತ ಅದೇ ನಮ್ಮ ಮನೇಲಿ ಹುಟ್ಟಿದ್ದು ದಾರಿ ತಪ್ಪಿದ್ದು ಇವ್ರ ಮನೆಯವ್ರಿಗೆ ಮಾಡಿಬಿಟ್ಟಿದ್ರೆ, ಕುಮಾರಸ್ವಾಮಿ ಅವರು ಇಷ್ಟೊತ್ತಿಗೆ ಕರೆಕ್ಟ್ ಅಲ್ವಾ? ಟಾಮ್ ಅಲ್ವಾ? ಅದರಲ್ಲಿ ಒಕ್ಕಲಿಗರ ಹೆಂಗಸರು ಇದ್ದಾರಲ್ವಾ, ಒಕ್ಕಲಿಗರ ಗಂಡು ಮಕ್ಕಳು ಇದ್ದಾರಲ್ಲ, ಒಕ್ಕಲಿಗರ ಹೆಣ್ಮಕ್ಳು, ಒಕ್ಕಲಿಗರ ಗಂಡು ಮಕ್ಕಳು ಇದ್ದಾರಲ್ಲ, ಒಕ್ಕಲಿಗರ ಮನೆಯ ಮಡದಿನಿದ್ದಾರೆ, ತಾಯಿನಿದ್ದಾರೆ, ಅಜ್ಜಿನಿದ್ದಾರಲ್ವಾ, ಜಾತ್ಯತೀತವಾಗಿ ಮಾಡಿದಾರಲ್ವಾ. ಏನಾಗ್ತಾ ಇದೆ? ನಾವು ಹೇಳಿದ್ದಷ್ಟೇ, ಅವರಿಗೆ ಮರ್ಯಾದೆ ಕೊಡಬೇಕಂತ. ಆಯ್ತಪ್ಪ, ವಯಸ್ಸಿಗೆ ಮರ್ಯಾದೆ ಕಾಲು ಇವರ ಮನೆಯಲ್ಲಿ ವಯಸ್ಸಾದರೆ ಮಾತ್ರ ಮರ್ಯಾದೆಯಾ? ಹೌದು, ವಯಸ್ಸಿಗೆ ಮರ್ಯಾದೆ ಇವರಿಗೆ ವಯಸ್ಸಾದರೆ ಮಾತ್ರ ಅಲ್ಲ, ಎಲ್ಲರಿಗೆ ವಯಸ್ಸಾದರೆ ಮರ್ಯಾದೆ ಇರುತ್ತಾ? ಮರ್ಯಾದೆ ಅನ್ನೋದು ಹೆಂಗ್ರಿ? ನೀವು ನನ್ನನ್ನು ಬ್ರದರ್ ಅಂತ ಕರೆದ್ರೆ ನಾನು ನಿಮ್ಮ ಸಿಸ್ಟರ್ ಅಂತ ಕರಿತೀನಿ, ಅದು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದು ಅಲ್ವಾ? ನೀವು ಕೊಟ್ಟರೆ ಅಲ್ಲ, ನಾನು ಟೇಕ್ ಆ್ಯಂಡ್ ಗಿವ್ ಪಾಲಿಸಿ, ಟೇಕ್ ಆ್ಯಂಡ್ ಗಿವ್ ಪಾಲಿಸಿ. ಈಗ ನೋಡಿ, ಕುಮಾರಣ್ಣ ಅಲ್ಲಿ ಉಕ್ಕುನ ಮತ್ತು ಬೃಹತ್ ಮಂತ್ರಿ ಆಗಿದ್ದಾರೆ. ಯಾಕಾಗಿದ್ದಾರೆ? ವಾಟ್ ಈಸ್ ಗಿವನ್ ಟು ಬಿಜೆಪಿ 2 ಸೀಟು 4 ಕಡೆ ಪಾರ್ಟಿನೇ ಬಿಟ್ಟುಬಿಟ್ಟು ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಮಾಡಿದ್ದಕ್ಕೆ ಬಿಜೆಪಿ ಅವ್ರಿಗಿಂತ ದೊಡ್ಡ ಹುದ್ದೆ ಅಲ್ಲಿ ಯಾಕೆ ಸಿಕ್ಕಿದ್ದು? ಮೋದಿ ಅವರು, ದೇವೇಗೌಡರು. ಹೌದು, ಲಾಸ್ಟ್ ಇಯರು ಮೋದಿ ಅವನು ಇವನು ಅಂತ ಬೈಕೊಂಡು ಓಡಾಡ್ತಾ ಇದ್ದ ಕುಮಾರಸ್ವಾಮಿ ಅವರಿಗೆ ಮೋದಿಗೆ ಎಷ್ಟು ಏಜ್ ಆಗಿದೆ ಅಂತ ಗೊತ್ತಿರಲಿಲ್ವಾ? ಹೌದು, ಮೋದಿಗೆ ಎಷ್ಟು ಏಜ್ ಆಗಿದೆ ಅಂತ ಗೊತ್ತಿರಲಿಲ್ವಾ? ಗೊತ್ತಿತ್ತು. ಆದರೂ ಈಗ ಕಾಂಪ್ರಮೈಸ್ ಪಾಲಿಟಿಕ್ಸ್ ಮಾಡಿಕೊಂಡು ಡೆಲ್ಲಿಗೆ ಹೋದ್ರಲ್ಲ, ಡೆಲ್ಲಿಲಿ ಇವರಿಗೆ ಒಂದು ಮಂತ್ರಿ ಸ್ಥಾನ ಕೊಟ್ರಲ್ಲ, ಏನಕ್ಕೆ ಕೊಟ್ಟರು? ಇಟ್ಸ್ ಎ ಟೇಕ್ ಆ್ಯಂಡ್ ಗಿವ್ ಪಾಲಿಸಿ. ನೀನು ಹಿಂಗಿದ್ರೆ ನಾನು ಹಿಂಗಿರ್ತೀನಿ. ವಿ ಆರ್ ನಾಟ್ ಸ್ಲೇವ್ಸ್. ಕುಮಾರಸ್ವಾಮಿಯ ಸೇವಕರಲ್ಲ ನಾವು. ಕುಮಾರಸ್ವಾಮಿ ಹತ್ರ ಯಾವ ಅಬ್ಲಿಗೇಷನ್ ಇಲ್ಲ. ಕುಮಾರಸ್ವಾಮಿ ಅಂತಲ್ಲ, ಯಾವ ಪಾರ್ಟಿ ಹತ್ರ ನಮಗಿಲ್ಲ. ಕುಮಾರಸ್ವಾಮಿ 1.5 ವರ್ಷ ನಾವು ಚಾನಲ್ ಮಾಡಿದ ಮೇಲೆ ಅವರು ಮುಖ್ಯಮಂತ್ರಿ ಆಗಿದ್ದರು. ಏನಾದರೂ ಅವ್ರ ಮನೆ, ಅವ್ರ ಆಫೀಸು, ಡೋರ್ ಸ್ಟೆಪ್ ಪವರ್ ಟಿವಿ ತುಳಿದಿದ್ದ? ಯಾವತ್ತಾದ್ರೂ 5 ರೂಪಾಯಿ ಆ್ಯಡ್ ಕೇಳಿಕೊಂಡು ಜನತಾದಳ ಆಫೀಸ್ಗೆ ಹೋಗಿದ್ದೇನಾ? ಅಲ್ಲ, ರಾಕೇಶ್ ಶೆಟ್ಟರು ಯಾವುದಾದ್ರೂ ಫೈಲ್ ಇಟ್ಕೊಂಡು ಬಂದವರಾ? ಅಥವಾ ಒಂದು ದಿನ ಫೋನ್ ಮಾಡಿಬಿಟ್ಟು ಅಣ್ಣ ನಂದು ಕೆಲಸ ಇದೆ ಮಾಡಿಕೊಡಿ ಅಂತ ಹೇಳಿದಾರಾ? ಐ ಡೋಂಟ್ ಹ್ಯಾವ್ ಎನಿ ಅಬ್ಲಿಗೇಷನ್. ಯಾರು ತೊಳಿಬೇಕು? ಏನಾದರೂ ಮಾಡ್ಕೊಂಡವ್ರು. ನಾನೇ ಕುಮಾರಸ್ವಾಮಿ ತೊಳಿಲಿಕ್ಕೆ ಹೋಗಲಿ? ನಿನ್ನೆ ಅವರು ಹೇಳ್ತಾರೆ
ಬೆಂಕಿ ಹಚ್ಚೋದು.